ಭೀಮಬಾಯಿ ಅನ್ನೋ ಹೆಂಗಸಿನ ಭೂತ. ಅದರಿಂದ ಜನರಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿ. ನೀವು ಕೊಡೋ ಕಾಟಕ್ಕೆ ಜನ ಭೂತದಿಂದ ಕಾಪಾಡಿ ಅಂತ ನನ್ನ ಹತ್ರ ಬರಬೇಕು. ಆಮೇಲೆ ನಾವು ಅಂದ್ಕೊಂಡ ಹಾಗೆ ನಾವು ಮಾಡೋಣ. ಆದರೆ ಅದಕ್ಕಿಂತ ಮುಂಚಿತವಾಗಿ ಆ ಭೀಮಾಬಾಯಿ ಭೂತ ಹಳ್ಳಿಯ ಎಲ್ಲ ಕಡೆ ಓಡಾಡೋದನ್ನ ಜನ ನೋಡೋ ಥರ ಮಾಡಿ. ಭೀಮಾಬಾಯಿ ಆತ್ಮಕ್ಕಿನ್ನೂ ಶಾಂತಿ ಸಿಕ್ಕಿಲ್ಲ ಅಂತ ಆ ರಾಮ್ಜಿ ಕುಟುಂಬದವರೆಲ್ಲರೂ ಕೂಡ ನಂಬಬೇಕು. ವಾ ವಾ ಗುರುಗಳೇ ವಾ. ನೀವು ಬೇಗ ಬೇಗ ಕೆಲಸ ಮುಗಿಸಿ. ನಾನು ತುಳಸಿ ಹೇಗೆ ಹೆಚ್ಚುತ್ತಿದ್ಯಾ ನೀನು? ಹೀಗೆ ಹೆಚ್ಚುತ್ತಾ ಕೂತಿದ್ರೆ ಜೀವನ ಪೂರ್ತಿ ಹೆಚ್ಚುತ್ತಾನೆ ಇರಬೇಕಾಗತ್ತೆ. ಕೊಡಿಲಿ. ಎಲ್ಲ ಹೇಳ್ಕೊಡೋದಕ್ಕೆ ಈಗ ಅಮ್ಮ ಇಲ್ಲ ನೋಡು. ಹೀಗೆ ಮಾಡ್ತಾರೆ. ಇದನ್ನ ಹೀಗೆ ಹೆಚ್ಚಬೇಕು, ಗೊತ್ತಾಯ್ತಾ? ಹೀಗೆ. ಮಂಜುಳಾ, ಹೇಗ್ ಮಸಾಲೆ ಅರಿತಿದ್ಯಾ ನೀನು? ಅರ್ಧ ಕೆಳಗೆ ಬಿದ್ದು ಹೋಗ್ತಿದೆ. ಮಸಾಲೆ ಹೇಗೆ ಅರಿಬೇಕು ಅಂತ ನೋಡ್ಕೊ. ಇರು, ತೋರಿಸ್ತೀನಿ ನೋಡು. ಅರ್ಥ ಆಯ್ತಾ? ಹೀಗೆ, ಸರಿನಾ? ಓಹ್, ಪುರಂಜನ್ ಮಾವ, ನೀವಾ? ಮಾವ, ಯಾಕೆ ಬೇಜಾರಲ್ಲಿರೋ ಹಾಗಿದೆ? ಏನಾಯ್ತು? ಗಂಗಾ, ಅದು ನಿಮ್ಮತ್ತೆ ಹುಷಾರಿಲ್ದೆ ಹಾಸಿಗೆ ಹಿಡಿದಿದ್ದೀರಂತೆ. ಅದಕ್ಕೆ ನಿಮ್ಮ ಮಾವ ಹೇಳಿ ಕಳಿಸಿದ್ದಾರೆ. ಅದೇನಂದ್ರೆ ಗಂಗಾಬಾಯಿನ ಆದಷ್ಟು ಬೇಗ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಆದ್ರೆ ಇವ್ರನ್ನ ಈ ಪರಿಸ್ಥಿತಿಯಲ್ಲಿ ಹೇಗ್ ಬಿಟ್ಟು ಹೋಗ್ಲಿ? ನನಗೇನು ಅರ್ಥ ಆಗತ್ತೆ. ಆದ್ರೆ ಗಂಗಾ, ನಾವ್ ಈ ಮನೆನ ನೋಡ್ಕೊಳ್ತೀವಿ. ಅಲ್ಲಿ ನಿನ್ ಮಕ್ಳು ಬೇರೆ ಇದ್ದಾರೆ. ಅಲ್ಲಿ ನಿನ್ನನ್ನ ಬಿಟ್ರೆ ಅವ್ರನ್ನ ಬೇರೆ ಯಾರು ನೋಡ್ಕೊಳ್ತಾರೆ? ಆದ್ರೆ ಅತ್ತೆ, ಇವ್ರನ್ನ ಹೀಗ್ ಬಿಟ್ಟು ಇಲ್ಲಿ ನಿಮ್ ಸ್ಥಿತಿನೂ ಹೀಗಿರೋದನ್ನ ನೋಡ್ಕೊಂಡು ಹೇಗ್ ಹೋಗ್ಲಿ ನಾನು? ಗಂಗಾ, ನೀನ್ ಇಲ್ಲಿಗಿಂತ ಗಂಡನ್ ಮನೆಗೆ ಹೋಗೋದೇ ಒಳ್ಳೇದು. ಹೌದಕ್ಕ, ನಾನು ಚೆನ್ನಾಗಿ ಮಸಾಲೆ ಮಾಡೋದು ಕಲ್ತ್ಕೋತೀನಿ. ಮತ್ತೆ ತುಳಸಿ ಕೂಡ ತರಕಾರಿ ಹಚ್ಚೋದನ್ನ ಬೇಗ ಕಳೀತಾಳೆ. ನೀವು ಇಲ್ಲಿ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಆದ್ರೆ ಅತ್ತೆ, ಅಪ್ಪ ಬಾಲ ಇವ್ರನ್ನೆಲ್ಲ ನೋಡ್ದೆ ನಾನು ಹೇಗ್ ಹೋಗ್ಲಿ? ನಾವು ಹೇಳ್ತೀವಿ ಅಪ್ಪಂಗೆ. ಅಲ್ಲೆಲ್ಲ ಸರಿ ಹೋದ್ಮೇಲೆ ಬೇಕಾದ್ರೆ ನೀನು ಇಲ್ಲಿಗೆ ಬರ್ಬೋದು. ಆನಂದ, ಭೀಮಾ, ಶಾಲೆಯಿಂದ ಇಷ್ಟು ಬೇಗ ಹೇಗ್ ಬಂದ್ಬಿಟ್ರಿ? ಅತ್ತೆ, ಮತ್ತೆ ಆ ಊರಲ್ಲಿ ಯಾವುದೋ ಮದ್ವೆ ಅಂತೆ, ಅದಕ್ಕೆ ಬಂದ್ವಿ. ಆನಂದ, ಗಂಗಕ್ಕನ್ನ ಸ್ಟೇಷನ್ವರೆಗೂ ಬಿಟ್ವಾ ಹೋಗು. ಹಾ ಸರಿ ಅಕ್ಕ, ನೀವು ಬೇಗ ತಯಾರಾಗಿ ಹೊರಡು. ನಾವೇನು ಹೇಳಿದೀವೋ ಅದನ್ನೇ ಮಾಡಬೇಕು. ಯಾರ ಕೈಗೂ ಸಿಕ್ಕಾಕೋಬಾರ್ದು. ಇಡೀ ಊರಿಗೂರೇ ಹೆದರ್ಕೋಬೇಕು. ನೀವು ಜನರಿಗೆ ಹೇಗೆ ಕಾಟ ಕೊಡಬೇಕು, ಹೇಗೆ ಹಿಂಸೆ ಮಾಡಬೇಕು ಅಂದರೆ ಅವ್ರಿಗೆಲ್ಲ ಸಾಕಾಗಬೇಕು. ಸರಿ ಚಿತ್ತಾನಂದ್ರೆ, ಸರಿ. ಹಾಗಿದ್ರೆ ನೀವಿನ್ ಹೊರಡಿ. ಸರಿ. ಗಂಗಾ ಗಂಡನ ಮನೆಗೆ ಹೋಗಿದ್ದು ಒಳ್ಳೇದಾಯ್ತು. ಅಪ್ಪ, ಗಂಗಕ್ಕ ಹೋಗೋ ತನಕ ಒಂದೇ ಮಾತನ್ನ ಹೇಳ್ತಾ ಹೋಗಿದ್ದು. ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದ್ರು. ಬರೋದು ಬೇಡ. ಅವಳಿಗೆ ಆ ಮನೆ ಜವಾಬ್ದಾರಿ ಇದೆ. ನಾನು ಇಲ್ಲಿ ನಿಭಾಯಿಸ್ಕೋತೀನಿ. ಹೇಗಿದ್ರೂ ನೀವು ನನಗೆ ಕೈ ಜೋಡಿಸ್ತೀರಲ್ವಾ? ಜೊತೆಗೆ ಸೇರಿ ಕೆಲಸ ಮಾಡೋಣ. ರಾಮ್ಜಿ, ಇಂಥ ಸಮಯದಲ್ಲಿ ನನ್ಗೆ ಹೀಗಾಗಿದೆ ನೋಡಿ. ನಾನು ಸರಿಯಾಗಿದ್ದಿದ್ರೆ ನಿಮ್ಗೆ ಯಾರಿಗೂ ಕೆಲಸ ಮಾಡೋಕೆ ಬಿಡ್ತಿರ್ಲಿಲ್ಲ. ಮೀರಾ, ನೀನು ಪೂರ್ತಿ ಗುಣ ಆಗೋ ತನಕ ವಿಶ್ರಾಂತಿಲೇ ಇರು. ಹಾಗಂದ್ರೆ ನಾನೀ ಗೊಂಬೆನ ಯಾವತ್ತೂ ಸರಿಯಾಗೋಗ್ಬಿಡಬಾರ್ದು. ಅಕಸ್ಮಾತ್ ಸರಿ ಹೋದ್ರೂ ಮತ್ತೆ ಕಾಲ್ ಮುರಿದ್ರಾಯ್ತು.
ಯಾರು ನೀನು? ನಾನ್ ಭೀಮಾಬಾಯಿ ಭೂತ ಸೇಡ್ ತೀರಿಸ್ಕೊಳಕ್ ಬಂದಿದ್ದೀನಿ. ಓಡಿ 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 ಓಡಿ. ಯಾರಪ್ಪ ನೀನು? ನಾನ್ ಭೀಮಾಬಾಯಿ ಭೂತ. ನನ್ ಸಾವಿನ ಸೇಡ್ ತೀರಿಸ್ಕೊಳಕ್ ಬಂದಿದ್ದೀನಿ. ಭೂತ ಭೂತ ಓಡಿ 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 ಓಡಿ. ಕಿರ್ಚಾಡ್ತಿರೋದು ಮಾತ್ರ ಕೇಳಿಸ್ತಾ ಇದೆ. ಈ ಹಾಳದ ಕೇರಿ ಜನರು ಎಲ್ಲಿ ಹೋದ್ರು? ಬರ್ತಾರೆ ಬಿಡು. ಅಯ್ಯೋ ಭೂತ 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 ಭೂತ. ಏ ಬಂದ್ರ ಇಲ್ಲಿ ಬಂದ್ರ ಇಲ್ಲಿ. ಏನಾಯ್ತು? ಭೀಮಾಬಾಯಿ ಆತ್ಮನ ನೋಡಿದ್ರೆ ನೀವೆಲ್ಲ? ಹೌದು ಹೌದು. ನಮ್ಮನ್ನ ಭೀಮಾಬಾಯಿ ಆತ್ಮದಿಂದ ಗುರುಗಳು ಮಾತ್ರ ಕಾಪಾಡೋದು ಸಾಧ್ಯ. ಗುರುಗಳೇ 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 ಕಾಪಾಡಿ ಗುರುಗಳೇ 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 ಕಾಪಾಡಿ ಗುರುಗಳೇ ಗುರುಗಳೇ ಕಾಪಾಡಿ. ಎಲ್ಲಿದ್ದೀರಾ ಗುರುಗಳೇ? ಬನ್ನಿ ಗುರುಗಳೇ ಕಾಪಾಡಿ. ಭೂತ ಇಲ್ಲ ನಮ್ಮನ್ನ ಹೊರಗಡೆ ಬನ್ನಿ. ಕಾಪಾಡಿ ಗುರುಗಳೇ. ದಯವಿಟ್ಟು ಹೊರಗೆ ಬನ್ನಿ ಗುರುಗಳೇ. ಕಾಪಾಡಿ ಗುರುಗಳೇ. ಬೇಗ ಬಾಗಿಲು ತೆಗಿರಿ ಗುರುಗಳೇ. ಗುರುಗಳೇ, ಜನರೆಲ್ಲ ಹೆದರ್ಕೊಂಡು ಹೊರಗೆ ಬಂದಿದ್ದಾರೆ. ಬನ್ನಿ ಗುರುಗಳೇ. ಇಲ್ಲ, ಕಾಯಿಲಿ ಸ್ವಲ್ಪ ಹೊತ್ತು. ಭಯ ಇನ್ನಷ್ಟು ಜಾಸ್ತಿ ಆಗ್ಲಿ. ಕಾರಣ ನೀರು ಮತ್ತು ದರ್ಶನ ಇವೆರಡು ಕಾದು ಸಿಕ್ಕಾಗಲೇನೆ ಅದರ ಬೆಲೆ ಏನು ಅಂತ ಗೊತ್ತಾಗೋದು. ದೇವ್ರೆ, ಅಪ್ಪ, ನೀವು ಬಿಡಿ ಇದನ್ನ ನಾವೆಲ್ಲ ಸೇರ್ಕೊಂಡು ತೊಳಿತೀವಿ ಬಿಡಿ. ಭೀಮಾ, ಒಳಗ್ ನಡಿ. ಹೋಗಿ ಮಲ್ಕೋ, ಇಲ್ಲ ಓದ್ಕೋ. ನನಗೆ ಕೆಲಸ ಮಾಡಕ್ ಬಿಡು. ಆದ್ರೆ ಅಪ್ಪ, ಈ ಕೆಲಸ ನೀವೊಬ್ರೇ ಯಾಕೆ ಮಾಡ್ಬೇಕು? ಅಮ್ಮನ ಕೆಲಸನ ನಾವೆಲ್ಲರೂ ಒಟ್ಟಿಗೆ ಹಂಚ್ಕೊಂಡು ಮಾಡಿ ಮುಗಿಸ್ಬೋದು ತಾನೆ? ಬೇಡ. ನೀವು ಇದನ್ನೆಲ್ಲ ಮಾಡ್ತಾ ಕೂತ್ರೆ ಊಟಕ್ಕಾಗ್ಲಿ ಅಥವಾ ನಿದ್ರೆಗೆ ಸಮಯ ತುಂಬ ಕಮ್ಮಿ ಆಗುತ್ತೆ. ಇದು ಮಕ್ಳಿಗೆ ಸರಿಯಲ್ಲ. ಆದ್ರಪ್ಪ, ನಿದ್ದೆ ಎಷ್ಟು ಮುಖ್ಯನೋ ಇದು ಅಷ್ಟೇ ಮುಖ್ಯ ಆಗುತ್ತಲ್ವಾ? ಬಾಲಣ್ಣ, ಆನಂದಣ್ಣ, ತುಳಸಿ ಅಕ್ಕ, ಮಂಜುಳಕ್ಕ, ಬೇಗ ಬನ್ನಿ ಇಲ್ಲಿಗೆ. ಅಪ್ಪ, ನೀವೊಬ್ರೇ ಯಾಕಿದ್ನೆಲ್ಲ ಮಾಡ್ತಿದ್ದೀರಾ? ನಾನ್ ಸಹಾಯ ಮಾಡ್ತೀನಿ. ಆನಂದ, ಇನ್ನೊಬ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದಕ್ಕಂತೂ ಹೋಗ್ಲೇಬಾರ್ದು. ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ಇದು ನಿಮ್ಮಪ್ಪನ ಕರ್ತವ್ಯ. ಎಲ್ಲ ಒಳಗ್ ನಡೀರಿ. ಆದ್ರೆ ಅಪ್ಪ, ಇದು ಬಾಲ, ಹೊರಡಿ. ಎಲ್ರೂ ಹೋಗಿ ಮಲ್ಕೊಳ್ಳಿ. ಅಪ್ಪ ಬಿಡಿ, ನಾವ್ ಮಾಡ್ತೀವಿ. ಬೇಡ ಅಕ್ಕ, ಅಪ್ಪನ ಮಾತು ಕೇಳೋಣ. ಇನ್ನೊಬ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದಕ್ಕಂತೂ ಹೋಗ್ಲೇಬಾರ್ದು. ನಮ್ಮನ್ನ ಹೇಳಿ, ಏನ್ ನಿಮ್ ಸಮಸ್ಯೆ? ಗುರುಗಳೇ, ಆ ಭೀಮರಾವ್ನ ಅಮ್ಮ ಭೀಮಾಬಾಯಿ ಆತ್ಮ ನಮ್ಮನ್ನ ಕಾಡೋಕ್ ಶುರು ಮಾಡಿದಾಳೆ ಗುರುಗಳೇ. ನಮ್ಮನ್ನ ಕಾಪಾಡಿ ಗುರುಗಳೇ. ಹಾಗಾದ್ರೆ ಮಾಂತ್ರಿಕನ ಹತ್ರ ಹೋಗಿ ಭೂತನ ಹಿಡಿದು ಏನಾದ್ರೂ ಮಾಡ್ತಾರೆ. ಗುರುಗಳೇ, ಆ ತಾಂತ್ರಿಕನ್ನ ಆ ಭೀಮರಾವ್ ಕುಟುಂಬದವರು ಈಗಾಗ್ಲೇ ಛೇಡ್ಸಿ ಕಳಿಸಿದ್ದಾರೆ. ಈಗ ನೀವೇ ಏನಾದ್ರೂ ಮಾಡ್ಬೇಕು ಗುರುಗಳೇ. ಈ ವಿಷಯದ ಬಗ್ಗೆ ನಾನು ಏನು ಮಾಡಕ್ಕಾಗಲ್ಲ. ಹಾಗಾದ್ರೆ ನಾವೆಲ್ಲ ಸತ್ತೋಗ್ತೀವಿ. ನಮ್ಮನ್ನ ಕಾಪಾಡಿ ಗುರುಗಳೇ. ನೀವಲ್ದೆ ನಮ್ಗಿನ್ ಯಾರು ದಿಕ್ಕು ಗುರುಗಳೇ? ನಮ್ಮನ್ನ ಕಾಪಾಡಿ ಗುರುಗಳೇ. ದಯವಿಟ್ಟು ನಮ್ಮನ್ನ ಕಾಪಾಡಿ.
ನಿಮ್ಮ ಸಮಸ್ಯೆ ಹೋಗಲಾಡಿಸೋದಕ್ಕೆ ಹೋರಾಟ ಮಾಡ್ತೀನಿ. ಆ ಭೂತನ ಈ ಊರಿಂದ ದೂರ ಓಡಿಸೋದಕ್ಕೆ ನಾನು ಆ ದೇವರಲ್ಲಿ ಒಂದು ವಿಶೇಷ ಪೂಜೆ ಮಾಡ್ತೀನಿ. ಅದು ಶಾಂತಿಗೋಸ್ಕರ ಮಾಡೋ ಪೂಜೆ. ಆದ್ರೆ ಈ ಪೂಜೆಯಲ್ಲಿ ಒಂದು ನಡೀಲೇಬೇಕು. ಆ ಭೀಮ್ರಾವ್ ಮತ್ತೆ ಅವನ ಕುಟುಂಬದವರು ಈ ಪೂಜೆಯಲ್ಲಿ ಪಾಲ್ಗೊಳ್ಳಲೇಬೇಕು. ಮತ್ತದಕ್ಕೆ ನೀವೆಲ್ಲವನ್ನೂ ತಯಾರು ಮಾಡ್ಕೊಳ್ಳೇಬೇಕು. ಹೇಳಿ, ನೀವೆಲ್ಲ ತಯಾರು ಮಾಡ್ಕೋತೀರಾ? ಹಾ ಗುರುಗಳೇ, ನಾವು ಒಪ್ಪಿಸ್ತೀವಿ. ನಮ್ಮವ್ರನ್ನ ನಮ್ಮೂರವ್ರನ್ನ ಕಾಪಾಡೋದಕ್ಕೆ ಅವ್ರನ್ನ ಎಳ್ಕೊಂಡ್ ಬಂದಾದ್ರೂ ಆ ಪೂಜೆನಲ್ಲಿ ಬಲವಂತವಾಗಿ ಕೂರಿಸ್ತೀವಿ. ಏನ್ರಪ್ಪ? ಬೇಡ. ಇಲ್ಲಿ ಎಲ್ಲರ ಶಾಂತಿಗೋಸ್ಕರ ಮಾಡ್ತಿರೋ ಈ ಪೂಜೆಯಲ್ಲಿ ಹಿಂಸೆನ ಖಂಡಿತ ಬೇಡ. ಹಾಗಾದ್ರೆ ನಾವ್ ಏನ್ ಮಾಡೋದು ಗುರುಗಳೇ? ದೇವ್ರೆ, ಅಯ್ಯೋ, ಯಾರು ಏನು ಮಲ್ಗಿಲ್ವಾ? ಮಲ್ಕೊಳ್ಳಿ. ಶಿವನೇ, ಹೇ ಮಕ್ಕಳ, ನೀವು ನಾನು ಚೆನ್ನಾಗೇ ಇದ್ದೀನಿ. ಅಪ್ಪ, ನಿಮ್ಮ ಕರ್ತವ್ಯ ನೀವು ಮಾಡಿದ್ರಿ. ನಮ್ಮ ಕರ್ತವ್ಯ ನಾವು ಮಾಡ್ತಿದ್ದೀವೀಗ. ನಾನು ಅಪ್ಪ, ನೀವು ಮೊದಲು ಸುಧಾರಿಸ್ಕೊಳ್ಳಿ. ಅಪ್ಪ, ನಮಗೇನು ಬೇಜಾರಿದೆ ಅಂದರೆ, ಎಲ್ಲಿವರೆಗೂ ಅಮ್ಮ ಇದ್ರೋ ನಮ್ಮ ತಲೆಯಲ್ಲಿ ಈ ವಿಚಾರ ಬರಲೇ ಇಲ್ಲ. ಅಮ್ಮ ಹೀಗೆ ಮಲ್ಗಕ್ಕೆ ಬಂದಾಗ ಆಗ ನಾವು ಅವ್ರ ಕೈ ಕಾಲನ್ನ ಹೀಗೆ ಒತ್ತಬೋದಿತ್ತು ಅಂತ. ಭೀಮಾಬಾಯಿ ಭೂತದಿಂದ ನಮ್ಮನ್ನ ಕಾಪಾಡಿ, ಕಾಪಾಡಿ ನಮ್ಮನ್ನ, ಕಾಪಾಡಿ. 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 ನಮ್ಮಮ್ಮ ಯಾವ ಭೂತನೂ ಆಗಿಲ್ಲ. ಭೀಮ್ರಾವ್, ನಾವೆಲ್ಲ ನಮ್ ಕಣ್ಣಾರೆ ನೋಡಿದೀವಿ. ಮತ್ತೆ ಭಯದಲ್ಲಿ ಓಡೋಕ್ ಹೋಗಿ ಬಿದ್ದೋದೆ ನೋಡು, ರಕ್ತ ಸುರಿತಾ ಇದೆ. ನೀನೇ ನೋಡು ಎಷ್ಟು ಗಾಯ ಮಾಡ್ಕೊಂಡಿದ್ದಾರೆ ಅಂತ. ನೀನ್ ನೋಡಿದ್ರೆ ನಿಮ್ಮಮ್ಮ ಭೂತ ಆಗಿಲ್ಲ ಅಂತಿದ್ಯಾ? ನಮ್ಮಮ್ಮ ಯಾವ ಭೂತನೂ ಆಗಿಲ್ಲ. ನೀವು ದಯವಿಟ್ಟು ಏನೇನೋ ಮಾತಾಡೋದನ್ನ ಬಿಟ್ಟು ಮನೆಗೆ ಹೋಗಿ ಇಲ್ಲಿಂದ. ಯಾರು ಎಲ್ಲೂ ಹೋಗಲ್ಲ. ನೀವೆಲ್ಲ ಒಟ್ಟಾಗಿ ಬಂದು ಭೀಮಾಬಾಯಿ ಹೆಸರಲ್ಲಿ ಶಾಂತಿ ಪೂಜೆ ಕೂತ್ಕೋಬೇಕು. ಗುರುಗಳು ಹೇಳ್ ಕಳ್ಸಿದ್ದಾರೆ. ಇಲ್ಲ, ನಾವ್ ಅಂತ ಪೂಜೆ ಎಲ್ಲ ಮಾಡಲ್ಲ. ನಮ್ಮಮ್ಮ ಸತ್ತಿರ್ಬೋದು, ಆದ್ರೆ ಈಗ್ಲೂ ನಮ್ಮಮ್ಮನೇ. ಅದಕ್ಕೆ ನಾವ್ ಈ ಪೂಜೆ ಗೀಜೆ ಎಲ್ಲ ಮಾಡಲ್ಲ. ನಾವು ನಿಮ್ಮಿಂದ ಪೂಜೆ ಮಾಡ್ಸೇ ತೀರೋದು. ಏನಂತೀರಾ ಎಲ್ರು? ಸರಿ ಬಿಡಿ, ಹಾಗಾದ್ರೆ ತಗೊಳ್ಳಿ ಕೋಲ್ನ, ಹೊಡಿರಿ, ಬಡಿರಿ, ರಕ್ತ ಹರಿಲಿ. ಇಲ್ಲ ಇಲ್ಲ, ಹಿಂಸೆಯಿಂದಲ್ಲ. ಒಂದು ಆತ್ಮಕ್ಕೆ ಶಾಂತಿ ಕೊಡ್ಸೋ ಪ್ರಕ್ರಿಯೆಗೆ ನಾವು ಶಾಂತಿಯಿಂದನೇ ಕೆಲಸ ಮಾಡ್ತೀವಿ. ನಾವ್ಯಾರು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಕೂತ್ಕೊಂಡು ಧರಣಿ ಮಾಡ್ತೀವಿ. ನಾವು ನಿಮ್ಮ ಹತ್ರ ಕೇಳ್ಕೊತಿದೀವಿ, ಕೂತ್ಕೊಳ್ರ ಎಲ್ಲ. ನಾವು ನೋಡೇ ಬಿಡ್ತೀವಿ ಅದ್ ಹೆಂಗ್ ಪೂಜೆಗೆ ಒಪ್ಕೊಳ್ಳಲ್ಲ ಅಂತ. ಭೀಮ್ರಾವ್ನ ಎದುರಿಸೋದಕ್ಕೆ ಮಾಡಿರೋ ತಂತ್ರ ಮೊದಲನೇ ಬಾರಿ ಅವನ್ ರೀತಿಯಲ್ಲೇ ಮಾಡಿದೀವಿ. ತುಂಬಾ ತಲೆ ಓಡಿಸಿ ಸಿದ್ಧಾಂತದಿಂದಾಗಿ ಚಿಕ್ಕ ಚಿಕ್ಕ ಹೋರಾಟನ ಗೆಲ್ತಾನೆ ಬಂದಿದ್ದಾನೆ. ಈಗ ಗೆಲ್ಲಿ ನೋಡೋಣ. ಭೀಮ್ರಾವ್,
ನಿನಗೆ ನಿನ್ನ ಕುಟುಂಬದವರಿಗೆ ನಾವು ರೂಢಿಸ್ಕೊಂಡಿರೋ ಆಚಾರ ಸಂಸ್ಕಾರಗಳ ಮೇಲೆ ನಂಬಿಕೆ ಬರೋ ಥರ ಮಾಡಿ ನಿನ್ನಿಂದ ಆ ಭೀಮಾಬಾಯಿ ಆತ್ಮಕ್ಕೆ ಶಾಂತಿ ಕೊಡದೆ ತೀರಲ್ಲ. ಒಂದು ಸಲ ಈ ಕ್ರಿಯೆ ಮಾಡು, ನೀನು ಕಾಪಾಡ್ಕೊಂಡು ಬಂದಿರೋ ಘನತೆ ಮಣ್ಣು ಪಾಲಾಗತ್ತೆ. ನೀನು ಮತ್ತೆ ನಿನ್ನ ಕುಟುಂಬದವರು ಮನಸಾರೆ ನಮ್ಮ ಆಚಾರ ವಿಚಾರಗಳನ್ನು ಒಪ್ಕೊಂಡು ಸ್ವೀಕರಿಸ್ತೀಯಾ? ಈ ಪೂಜೆ ಆದ್ಮೇಲೆ ನಿನ್ನ ವಿದ್ಯೆನ ನೈವೇದ್ಯ ಮಾಡ್ತೀನಿ. ಯಾಕಂದ್ರೆ ಶಿಕ್ಷಣ ಅನ್ನೋದು ನಮ್ಮಂಥ ಜನರಿಗೆ ಮಾತ್ರ. ಮೇಲ್ವರ್ಗದವರಿಗೆ ಇಲ್ಲ. ನಮ್ಮಮ್ಮ ಭೂತ ಪ್ರೇತ ಆಗಿರಲ್ಲ. ಹಾಗಿರುವಾಗ ಅವಳ ಆತ್ಮಶಾಂತಿಗೆ ನಾವು ಯಾವ ಪೂಜೆನೂ ಮಾಡಲ್ಲ. ಯಾಕಂದ್ರೆ ಅವಳ ಆತ್ಮ ಅಶಾಂತಿ ಅಲ್ಲ, ಮೊದ್ಲಿಂದನೂ ಶಾಂತಿ ಮೂರ್ತಿನೇ. ಹಾಗಾದ್ರೆ ನಾವ್ ಎಲ್ಲೂ ಹೋಗಲ್ಲ, ಇಲ್ಲೇ ಕೂತಿರ್ತೀವಿ. ಏನಂತೀರಾ? ದಯವಿಟ್ಟು ನಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಎಲ್ಲಿವರೆಗೂ ಭೀಮಾಬಾಯಿ ಬದುಕಿದ್ಲೋ ಅಲ್ಲಿ ತನಕ ನಿಮಗೆ ಯಾವತ್ತಾದ್ರೂ ತೊಂದರೆ ಕೊಟ್ಟಿದ್ಲ? ಹೇಳಿ. ಹಾಗಾದ್ರೆ ಈಗ ಯಾಕೆ ತೊಂದರೆ ಕೊಡ್ತಾಳೆ? ನೋಡಿ, ನಾನು ಮುಂಚೆನೇ ಹೇಳಿದ್ದೆ, ಈಗಲೂ ಅದನ್ನೇ ಹೇಳ್ತಿದ್ದೀನಿ. ನಾವಿನ್ನೂ ದುಃಖದಲ್ಲಿದ್ದೀವಿ, ನೋವಲ್ಲಿದ್ದೀವಿ. ದಯವಿಟ್ಟು ಇನ್ನಷ್ಟು ನೋವು ಕೊಡಬೇಡಿ. ನಮ್ಮ ಪಾಡಿಗೆ ಬದುಕೋದಕ್ಕೆ ಬಿಟ್ಬಿಡಿ. ಹಾ, ನಾವು ಕಷ್ಟದಲ್ಲೇ ಇದ್ದೀವಿ. ನಾವ್ ಈ ಜಾಗ ಬಿಟ್ಟು ಎಲ್ಲೂ ಹೋಗಲ್ಲ. ನಮ್ಗೂ ನಿಮ್ ಜೊತೆ ಜಗಳ ಬೇಕಿಲ್ಲ. ಧಾರ್ಮಿಕ ಅಪರ ಕಾರ್ಯಗಳು ಮಾಡ್ಬೇಕು ಅಂತ ಗುರುಗಳು ಏನ್ ಹೇಳಿದಾರೋ ಅದನ್ನ ಮಾಡ್ಬಿಡಿ ಸಾಕು. ನೀವು ಒಪ್ಕೊಳ್ಳೋ ತನಕ ನಾವ್ ಇಲ್ಲಿಂದ ಎಲ್ಲಿಗೂ ಹೋಗಲ್ಲ. ಭೀಮಾಬಾಯಿ ಆತ್ಮದಿಂದ ನಮಗೆ ಮುಕ್ತಿ ಬೇಕು. ಭೀಮಾಬಾಯಿ ಆತ್ಮದಿಂದ ನಮಗೆ ಮುಕ್ತಿ ಬೇಕು. ಭೀಮಾಬಾಯಿ ಆತ್ಮದಿಂದ ನಮಗೆ ಮುಕ್ತಿ ಬೇಕು. ಬೇಕೇ ಬೇಕು, ಮುಕ್ತಿ ಬೇಕು. ಈ ಕೆಲಸ ನಾವು ಮಾಡಬಾರ್ದು, ಯಾರೂ ಮಾಡಬಾರ್ದು ಕೂಡ. ಒಬ್ಬರ ಕಷ್ಟಕ್ಕೆ ಮತ್ತಷ್ಟು ಕಷ್ಟ ಕೊಡಬಾರ್ದು. ಗುರುಗಳೇ, ಇದಕ್ಕೆಲ್ಲ ನೀವೇ ಕಾರಣ ಅಂತ ಗೊತ್ತು. ನಮ್ಮ ತಾಯಿ ಸೊತ್ತಿರೋ ವಿಷಯ ಇಟ್ಕೊಂಡು ಇಷ್ಟೆಲ್ಲ ದೊಡ್ಡ ನಾಟಕ ಆಡ್ತಿರೋ ನಿಮ್ಮನ್ನ ನಾನು ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಭೀಮಾ, ಇಲ್ಲಿಂದನೂ ನಾವೊಂದು ಪಾಠ ಕಲಿಬೋದು. ನೋವನ್ನ ಕಮ್ಮಿ ಮಾಡೋದೇ ಮಾನವೀಯತೆ. ನೋಡು ಭೀಮಾ, ಪ್ರತಿ ಪರಿಸ್ಥಿತಿಗಳು ಒಂದೊಂದು ಅವಕಾಶನ ತೆರ್ಕೊಡುತ್ತೆ. ಈ ಅವಕಾಶ ಒಬ್ಬರ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಅಥವಾ ಒಬ್ಬರನ್ನ ತೊರೆಯೋದಕ್ಕೆ ಕಾರಣ ಆಗುತ್ತೆ. ಮತ್ತೆ ಇದೇ ಅವಕಾಶದಿಂದ ಮನುಷ್ಯ ಹೇಗೆ ನಿಭಾಯಿಸ್ತಾನೆ ಅನ್ನೋದ್ರ ಮೇಲಿರುತ್ತೆ. ಅವನೆಷ್ಟು ಧೈರ್ಯವಂತ, ಎಷ್ಟು ಸ್ಪಷ್ಟವಾಗಿರ್ತಾನೆ ಗೊತ್ತಾಗುತ್ತೆ. ಮತ್ತೆ ಸಿಕ್ಕ ಅವಕಾಶದಿಂದ ಹೇಗೆ ಜನರಿಗೆ ಪ್ರೇರಣೆ ಕೊಡ್ತಾನೆ ಅನ್ನೋದು ಮುಖ್ಯ. ಅಪ್ಪ, ಇವ್ರನ್ನ ಮನೆ ಮುಂದೆ ಹೀಗೆ ಕೂತಿರ್ತಾರೆ, ಈಗೇನ್ ಮಾಡೋದು? ಆನಂದಣ್ಣ, ಸತ್ಯದ ಪರ ಹೋರಾಟಕ್ಕೆ ಪ್ರಕೃತಿ ಕೂಡ ಸಹಾಯ ಮಾಡುತ್ತೆ. ಆದ್ರೆ ಮಿಥ್ಯದ ಪರ ಮಾಡೋ ಹೋರಾಟಕ್ಕೆ ಎಲ್ಲರೂ ಒಂದಿನ ಕೈ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಒಂದಲ್ಲ ಒಂದು ದಿನ ಸತ್ಯದ ಪರ್ದೆ ತೆರೀಲೇಬೇಕು. ಮತ್ತೆ ಸುಳ್ಳಿನ ಪರದೆ ಕೂಡ ಒಂದಲ್ಲ ಒಂದು ದಿನ ಕಳ್ಚ್ಕೊಳ್ಳುತ್ತೆ. ಇದು ಸತ್ಯ.
ನಾವೇನು ತಿನ್ನಲ್ಲ, ಏನು ಕುಡಿಯಲ್ಲ, ಮಲ್ಗೋದು ಇಲ್ಲ. ನಾವಿಲ್ಲೇ ಕೂತು ಸಾಯ್ತೀವೇ ಹೊರತು ಎಲ್ಲಿ ತನಕ ಭೀಮಾಬಾಯಿ ಆತ್ಮಕ್ಕೆ ಶಾಂತಿ ಸಿಗೋದಿಲ್ವೋ ಅಲ್ಲಿ ತನಕ ನಾವ್ ಎಲ್ಲೂ ಹೋಗಲ್ಲ. ನಮ್ಗೆ ಭೀಮಾಬಾಯಿ ಆತ್ಮದಿಂದ ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯ ಬೇಕು. ಭೀಮಾಬಾಯಿ ಆತ್ಮದಿಂದ ನಮಗ್ ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯ ಬೇಕು. ಭೀಮಾ, ಹಾಲು ಕುಡಿ. ಬೇಡಪ್ಪ, ಅವರೆಲ್ಲ ಅಲ್ಲಿ ಹಸುವಿನಿಂದ ಕೂತಿರ್ಬೇಕಾದ್ರೆ ಅವ್ರ ಮುಂದೆ ನಾವು ಮಾತ್ರ ಕುಡಿಯೋದು ತಪ್ಪಾಗುತ್ತೆ ಅಲ್ವಾ ಅಪ್ಪ? ಅದಕ್ಕೆ ನಾವು ಇವ್ರ ಥರನೇ ಉಪವಾಸ ಇರೋಣ. ಈ ಮೂಲಕ ಅವ್ರ ನೋವಲ್ಲಿ ನಾವು ಒಂದಾಗೋಣ. ಪರಿಹಾರ ಕಂಡ್ಕೊಳ್ಳೋ ತನಕ ಇದು ಹೀಗೆ ಮುಂದುವರಿಲಿ. ಏ ಭೀಮ್ರಾವ್, ನಿಮ್ ತಾಯಿ ಆತ್ಮಕ್ ಶಾಂತಿ ಸಿಗೋದಕ್ಕೋಸ್ಕರ ನೀನ್ ಪೂಜೆ ಮಾಡು ಸಾಕು. ನಾವಿಲ್ಲಿಂದ ಹೋಗ್ತೀವಿ. ಇಲ್ಲ, ಯಾವುದೇ ಕಾರಣಕ್ಕೂ ನಾವಾಗ ಮಾಡಲ್ಲ. ಯಾರು ಅಶಾಂತಿಯಿಂದ ಬದುಕಿರ್ತಾರೋ ಅವ್ರಿಗೆ ಶಾಂತಿ ಬೇಕಾಗುತ್ತೆ. ಆದರೆ ನಮ್ಮಮ್ಮ ತನ್ನ ಇಡೀ ಜೀವನ ಪೂರ್ತಿ ಕಷ್ಟಗಳನ್ನ, ನೋವುಗಳನ್ನ, ಅವಮಾನಗಳನ್ನ ಧೈರ್ಯವಾಗಿ ಎದುರಿಸ್ಕೊಂಡು ಬಂದವಳು, ಅದು ಶಾಂತಿಯಿಂದ. ಅಂಥವಳಿಗೆ ಯಾಕೆ ಶಾಂತಿ ಪೂಜೆ? ಬಲ, ನೀನ್ ಕೆಲ್ಸಕ್ಕೆ ಹೊರಡು. ಭೀಮಾ, ಆನಂದ, ನೀವಿಬ್ರು ಓದ್ಕೋ ಹೋಗಿ. ನಾನು ಇವ್ರನ್ನ ನೋಡ್ಕೋತೀನಿ. ಆದ್ರಪ್ಪ, ಇವರೆಲ್ಲ ಇಲ್ಲೇ ಇದ್ರೆ ಇವ್ರನ್ನ ನಂಬಕ್ಕಾಗಲ್ಲ. ಶಾಂತಿಯಾಗಿದ್ದು ಕ್ಷಣದಲ್ಲಿ ಹಿಂಸೆಗೆ ಮುಂದಾಗ್ಬೋದು. ನಾನಿದ್ದೀನಲ್ಲ, ಹೋಗಿ ಓದ್ಕೋ. ಗುರುಗಳೇ, ಕಿರ್ಚಾಡೋದು, ಧರಣಿ ಮಾಡೋದು, ಘೋಷಣೆ ಕೂಗೋದು, ಅಹಿಂಸೆ, ಹೆದರ್ಸೋದು ಇದೆಲ್ಲ ನಡೀತಾನೆ ಇರತ್ತೆ. ಆದರೆ ಮುಂದೇನ್ ಮಾಡಬೇಕು ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಈ ಹೆಣ್ಣು ರಾಮ್ಜಿಗೆ ಅರ್ಥ ಮಾಡಿಸ್ತಾಳೆ. ಗುರುಗಳು ಮತ್ತು ಮೇಲ್ವರ್ಗದವರು ಹೇಳ್ತಾ ಇರೋದು ಸರಿಯಾಗಿದೆ ಅಂತ. ಯಾವಾಗ ಗಂಡ ಕಷ್ಟದಲ್ಲಿ ಸಿಕ್ಕಾಕೊಳ್ತಾನೋ ಹೆಣ್ಣಿಂದ ಮಾತ್ರ ಅವನನ್ನ ಸಮಾಧಾನ ಮಾಡೋಕ್ ಸಾಧ್ಯ. ಆದ್ರೆ ರಾಮ್ಜಿ ಮನೆಯಿಂದ ಹೊರಗ್ ಬಂದ್ರೆ ತಾನೇ. ನಾನು ಅವ್ರ ಮನೆಗೆ ಹೋಗೋದು ಸರಿ ಇರಲ್ಲ. ಹಾಗೆ ನಿಮ್ಮವರು ಅವ್ರ ಮನೆ ಹೊರಗ್ ಕೂತಿರ್ಬೇಕಾದ್ರೆ ಇನ್ ರಾಮ್ಜಿ ಅಂತೂ ಹೊರಗ್ ಬರೋ ಹಾಗಿಲ್ಲ. ಈ ಹೆಣ್ಣನ್ನ ಎಲ್ಲಿಂದ ಕರ್ಕೊಂಡು ಬಂದ್ರು? ಭೀಮ್ರಾವ್, ನಾವೆಲ್ಲ ನಮ್ ಕಣ್ಣಾರೆ ನೋಡಿದೀವಿ. ಮತ್ತೆ ಭಯದಲ್ಲಿ ಓಡೋಕ್ ಹೋಗಿ ಬಿದ್ದೋದೆ ನೋಡು, ರಕ್ತ ಸುರಿತಾ ಇದೆ. ಆನಂದಣ್ಣ, ತಾಂತ್ರಿಕನೂ ಇದನ್ನೇ ಹೇಳ್ತಿದ್ದ. ಹೇಳಿ ಹೊರಟು ಹೋದ. ಈಗ ಇವ್ರದ್ದು ಹೊಸ ನಾಟಕ ಶುರು ಆಗಿದೆ. ಅಮ್ಮ ಹೀಗೆ ಮಾಡೋ ಆಗಿದ್ದಿದ್ರೆ ನನ್ಗೆ ಹೇಳೇ ಹೇಳ್ತಿದ್ಲು. ಇವರೆಲ್ಲ ಹೇಳ್ತಿರೋದೇನು? ಅಮ್ಮನ ಆತ್ಮನ ನೋಡಿದ್ದಾರೆ ಅಂತ ತಾನೆ. ಒಂದು ಅವ್ರು ಸುಳ್ಳು ಹೇಳ್ತಿರ್ಬೇಕು, ಇಲ್ಲಾಂದ್ರೆ ಗುರುಗಳೇ ಏನೋ ಕಿತಾಪತಿ ಮಾಡಿರ್ತಾರೆ. ನಾವು ಕಂಡು ಹಿಡಿಲೇಬೇಕಿದನ್ನ. ಏನ್ ನಡೀತಿದೆ ಅಂತ ತಿಳ್ಕೊಳ್ಳೇಬೇಕು. ಭೀಮಾ, ನಾನು ನೋಡ್ಕೊಂಬರ್ತೀನಿ. ನೀನ್ ಶಾಲೆಗೆ ಹೋಗು. ಆದ್ರೆ ಅಣ್ಣ, ನಾನು ಮೊದಲೇ ಹೇಗಿದ್ರು ಚೆನ್ನಾಗಿ ಓದಲ್ಲ. ಮತ್ತಮ್ಮ ಏನು ಹೇಳಿದ್ರು, ನಾನು ಯಾವಾಗಲೂ ನಿನ್ನ ಜೊತೆಗಿರ್ಬೇಕಂತ. ಮತ್ತು ಯಾವಾಗಲೂ ಜೊತೆಗಿರ್ಬೇಕನ್ನೋ ಅರ್ಥ ಏನಂದ್ರೆ ನಿನಗೇನು ಒಳ್ಳೇದೋ ಅದನ್ನ ನಾನು ಮಾಡಬೇಕು. ಮತ್ತು ನಾನು ಹೇಳ್ತಿದ್ದೀನಿ, ಭೀಮರಾವ್ ಓದಿನಲ್ಲಿ ಯಾವ ತೊಂದರೆನೂ ಬರಲ್ಲ ಅಂತ. ಈಗ ನೀನು ಹೋಗು, ನಾನೇನಂತ ನೋಡ್ತೀನಿ. ನಂಗೆ ಗೊತ್ತು ಅಮ್ಮ, ನೀನು ಯಾವತ್ತೂ ಹೀಗೆಲ್ಲ ಮಾಡಲ್ಲ ಅಂತ. ಭೀಮಾ, ನೀನು ಯೋಚನೆ ಮಾಡಬೇಡ. ನೀನು ಶಾಲೆಗೆ ಹೋಗು, ನಾನು ಈ ಕೆಲಸ ಮಾಡಕ್ಕೆ ಹೋಗ್ತೀನಿ. ನೀವು ಹೇಳಿದ್ ನೋಡಿದ್ರೆ ಇವಳು ಒಂದು ನೋಟ ಬೀರಿದ್ರೆ ಸಾಕು ಇಡೀ ಊರಿಗೂರೇ ಬಿದ್ದೋಗುತ್ತೆ ಅಂತಿದ್ರಿ. ಆದ್ರೆ ಇವಳು ಒಂದಷ್ಟು ಜನರನ್ನು ಆಟ ಆಡ್ಸಕ್ಕಾಗಲ್ಲ ಅಂತಿದ್ದಾಳೆ. ಗುರುಗಳೇ, ನನಗೇನು ಅರ್ಥ ಆಗ್ಲಿಲ್ಲ. ತಲೆ ಉಪಯೋಗಿಸು, ಸ್ವಲ್ಪ ನಿನ್ನ ಬುದ್ಧಿಗೆ ಕೆಲಸ ಕೊಡು. ಒಬ್ಳೆ ಹೋಗಕ್ಕಾಗಲ್ಲ ಅಂದ್ರೆ ಯಾರ ಜೊತೆಗಾದ್ರೂ ಹೋಗ್ಬಹುದು ತಾನೇ ರಾಮ್ಜಿ ಮನೆಗೆ.
ಭೀಮಾಬಾಯಿ ಆತ್ಮದಿಂದ ಬಿಡುಗಡೆ ಸಿಗೋವರೆಗೂ ನಾವ್ ಎಲ್ಲೂ ಹೋಗಲ್ಲ. ಭೀಮಾಬಾಯಿ ಆತ್ಮದಿಂದ ಬಿಡುಗಡೆ ಬೇಕು, ಬಿಡುಗಡೆ ಬೇಕು, ಬಿಡುಗಡೆ ಬೇಕು. ಭೀಮಾಬಾಯಿ ಆತ್ಮದಿಂದ ಬಿಡುಗಡೆ ಬೇಕೇ ಬೇಕು, ಬಿಡುಗಡೆ ಬೇಕು. ರಾಮ್ಜಿ, ರಾಮ್ಜಿ, ನನ್ಗನ್ನಿಸ್ತಿದೆ ಈ ಊರ್ನ ಬಿಟ್ಟು ಹೋಗೋದು ಒಳ್ಳೇದು ಅಂತ. ಇಲ್ಲಾಂದ್ರೆ ಇವರು ಅದಕ್ಕೆ ಸಾವನ್ನ ಹೀಗೆ ತಮಾಷೆ ಮಾಡ್ಕೊಂಡೇ ಇರ್ತಾರೆ. ಮಕ್ಕಳು ಮುಂದೆ ಅವ್ರ ತಾಯಿನ ದಿನ ಕೊಲ್ತಾ ಇರ್ತಾರೆ. ಹೀಗೆ ಆದ್ರೆ ನಮ್ಮ ಮಕ್ಕಳ ಮನ್ಸಿಗೆ ಎಷ್ಟು ನೋವಾಗ್ಬೇಡ. ನನಗೆ ಗೊತ್ತಿದೆ ಹೊಸ ಜಾಗದಲ್ಲಿ ಹೊಸ ಕಷ್ಟಗಳನ್ನ ಎದುರಿಸ್ಬೇಕು ಅಂತ. ಆದ್ರೆ ಮಕ್ಕಳ ಮುಂದೆ ದಿನಾಗ್ಲೂ ಇವರು ಅವ್ರ ತಾಯಿ ಆತ್ಮ, ಅವ್ರ ತಾಯಿ ದೆವ್ವ, ಈ ಹಿಂಸೆಯಿಂದನಾದ್ರೂ ತಪ್ಪಿಸ್ಕೋಬಹುದಲ್ವಾ? ನಾವು ಮನೆ ತಗೊಂಡಿದ್ದೀವಲ್ಲ, ಅಲ್ಲಿ ಯಾವ ಥರನೂ ತೊಂದರೆ ಆಗಲ್ಲ. ಬೇರೆ ಬೇರೆ ಧರ್ಮದವರು ಅಲ್ಲಿದ್ದಾರೆ. ಇನ್ನೊಂದು ವಿಷಯ ಏನು ಗೊತ್ತಾ, ಅಲ್ಲಿ ಮೇಲು ಕೀಳು ಏನೂ ಇಲ್ಲ. ಈ ಮನೆ ಕಾಣಿಸ್ತಿದ್ಯಲ್ಲ, ಇನ್ಮೇಲೆ ಇಲ್ಲೇ ಇರ್ತೀವಿ. ಭೀಮಾಬಾಯಿ, ಏನು ಯೋಚಿಸ್ತಿದ್ಯಾ? ಕೂತ್ಕೊಳ್ಳಿ. ಏನಿಲ್ಲ, ಸುಮ್ಮನೆ ಯೋಚನೆ ಮಾಡ್ತಿದ್ದೆ. ಚೆನ್ನಾಗಿ ಬದುಕು ನಡೆಸ್ಬೇಕು ಅಂತ ನಾವೆಷ್ಟು ಅಲ್ದಾಡಿಲ್ಲ. ಚೆನ್ನಾಗಿ ಅಂದರೆ ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಹತ್ರ ಎಲ್ಲ ಇದೆ. ಇನ್ನು ಬೇರೆ ಏನು ಬೇಡ ನನಗೆ. ನಾನು ಕೇಳ್ಕೊಳ್ಳೋದಿಷ್ಟೆ, ಈ ಸಮಾಜ ನಮ್ಮನ್ನ ಮನುಷ್ಯರು ಅಂತ ನೋಡಿದ್ರೆ ಸಾಕು. ಈ ಒಂದು ಆಸೆಯಿಂದ ಒಂದ್ ಜಾಗದಿಂದ ಇನ್ನೊಂದು ಜಾಗ ಕಲಿತಾನೆ ಇದ್ದೀವಿ. ಮಾವದಲ್ಲಿ ಭೀಮಾ ಹುಟ್ಟಿದ ಖುಷಿ ಏನೋ ಸಿಕ್ತು ನಮಗೆ. ಆದ್ರೆ ಕೊನೆಗೆ ಅಲ್ಲೂ ನೋವೇ ಸಿಕ್ಕಿದ್ದು. ನೋವಿನ ಜೊತೆಗೆ ಅಲ್ಲಿಂದ ಹೊರಟ್ವಿ. ದಾಬೋಲಿಲಿ 2 ವರ್ಷ ಇದ್ವಿ, ಅಲ್ಲಿಂದಾನು ಹೊರಡ್ಬೇಕಾಗಿ ಬಂತು. ಈಗಿಲ್ಲಿ ಸತಾರ. ನಾನಂತೂ ಸತಾರಾಗಿ ಬರ್ತಿದ್ದಂಗೆ ಅನ್ಕೊಂಡೆ, ಈ ಜಾಗ ಬಿಟ್ಟು ನಾನೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಒಳ್ಳೇದೋ ಕೆಟ್ಟದ್ದೋ ಈ ಊರು ಹೆಂಗಾದ್ರೂ ಇರಲಿ, ನಾನು ಕೊನೆವರೆಗೂ ಈ ಊರಲ್ಲೇ ಚೆನ್ನಾಗಿ ಬದುಕ್ತೀನಿ. ಇಲ್ಲಿಂದ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ನಾವು ಈ ಸತಾರನ ಬಿಟ್ಟು ಎಲ್ಲೂ ಹೋಗೋದು ಬೇಡ. ಅದಕ್ಕೆ ಭೀಮಾಬಾಯಿ ಕೊನೆವರೆಗೂ ಇಲ್ಲೇ ಇದ್ದಿತ್ತು. ಮೀರಾ, ನಿನಗೆ ಗೊತ್ತಲ್ವಾ, ಈ ಮನೇಲಿರೋ ಪ್ರತಿಯೊಂದನ್ನು ಅವಳೇ ಜೋಡಿಸಿದ್ದು, ಅವಳೇನೆ ಕಾಪಾಡಿತ್ತು. ಈ ಮನೆ ತುಂಬ ಅವಳೇ ತುಂಬಿಕೊಂಡಿದ್ದಾಳೆ. ಈ ಮನೆ ಏನಾದ್ರೂ ಬಿಟ್ಟು ನಾನು ಹೊರಟೋದ್ರೆ ಭೀಮಾಬಾಯಿಂದ ಎಲ್ಲ ಸಂಬಂಧಗಳನ್ನ ನಾನೇ ದೂರ ಮಾಡ್ಕೊಂಡಂಗಾಗುತ್ತೆ. ಮೀರಾ, ಈ ಮನೇಲಿ ನನ್ನ ಮತ್ತೆ ಭೀಮಾಬಾಯಿಯ
ಅದೆಷ್ಟೋ ನೆನಪುಗಳು ಉಳ್ಕೊಂಡಿದೆ. ತುಂಬಾ ಇವೆ. ರಾಮ್ಜಿ, ರಾಮ್ಜಿ, ಯಜಮಾನ್ರೇ, ನೀವಿಲ್ಲಿ? ಚಂಪಗ್ ಯಾರೋ ಹೇಳಿದ್ರಂತೆ ಇಲ್ಲಿ ಗಲಾಟೆ ಆಗಿದೆ ಅಂತ, ಅದಕ್ಕೆ ನಾನೇ ಬಂದೆ. ಯಾವ ಗಲಾಟೆನೂ ಇಲ್ಲ. ಈ ರಾಮ್ಜಿ ಹೆಂಡತಿ ಆತ್ಮ ಊರವ್ರಿಗೆಲ್ಲ ತೊಂದರೆ ಕೊಡ್ತಿದೆ. ಅದಕ್ಕೆ ಇವನಿಗೆ ಹೇಳ್ತಿರೋದು ಆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಒಂದು ಪೂಜೆ ಮಾಡಿಸಿ ಅಂತ. ಗುರುಗಳು ಹೇಳಿದ ಹಾಗೆ ಗುರುಗಳು ಎಲ್ಲ ಸರಿ ಮಾಡ್ತಾರೆ. ನೋಡು ರಾಮ್ಜಿ, ಅಣ್ಣ, ನೀವು ನಮ್ಮ ತಾಯಿ ಆತ್ಮನ ಕಣ್ಣಾರೆ ನೋಡಿದ್ರಾ? ನೀವು ಸರಿಯಾಗಿ ಅವ್ರ ಮುಖ ನೋಡಿದ್ರಾ? ನನ್ನ ತಾಯಿದೇ ಮುಖನ? ಆತ್ಮಕ್ಕೆ ಮುಖ ಎಲ್ಲಿರುತ್ತೆ? ನೋಡಿ ರಾಮ್ಜಿ, ಇವರೆಲ್ಲರೂ ನಿಮ್ಮ ಹೆಂಡತಿ ಆತ್ಮದ ಹೆಸರಲ್ಲಿ ನಿಮಗೆ ತೊಂದರೆ ಕೊಡ್ತಿದ್ದಾರೆ ಅಂತ ನನಗೆ ಗೊತ್ತು. ಆದ್ರೆ ಇವರೆಲ್ಲ ಸುಮ್ಮನಾಗೋಕೆ ನೀವೊಂದು ಪೂಜೆ ಮಾಡಿಸ್ಬಿಡಿ. ಆದ್ರೆ ಇವರು ಸುಳ್ಳಿನ ಬೆಂಕಿಗೆ ಯಾಕೆ ತುಪ್ಪ ಸುರಿಬೇಕು? ಇವ್ರ ಸುಳ್ಳಿನ ಬೆಂಕಿಗೆ ತುಪ್ಪ ಸುರಿಯೋಕೆ ಹೇಳ್ತಿಲ್ಲ ನಾನು. ಆದ್ರೆ ಗುರುಗಳ ಮಾತು ಕಟ್ಕೊಂಡು ಇವರು ಏನ್ ಮಾಡೋಕ್ಕೂ ಹೆಸರಲ್ಲ. ಈಗಂತೂ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ಜೊತೆಗೆ ನೀವು ಕೂಡ ಇವ್ರು ಕೊಡೋ ಕಾಟಗಳನ್ನ ಎದುರಿಸೋ ಮಾನಸಿಕ ಸ್ಥಿತಿಲಿಲ್ಲ. ನೀವು ಶಾಂತರಾಗಿ ಇವರು ಶಾಂತಿಯಿಂದ ಇರೋಕ್ ಬಿಡಿ. ಇಲ್ಲ, ಭೀಮಾ ಒಪ್ಪೋದಿಲ್ಲ. ರಾಮ್ಜಿ, ಭೀಮಾ ಒಪ್ದಿದ್ರೆ ಬಿಡು. ಅಪ್ಪ, ಮಗ, ಕುಟುಂಬ ಇದನ್ನೆಲ್ಲ ನೀನು ನನಗೆ ಅರ್ಥ ಮಾಡಿಸ್ತಾ ಇದ್ದೆ. ನೀನು ಸ್ವಲ್ಪ ಅರ್ಥ ಮಾಡ್ಕೋ. ಮಗನಿಗೆ ಹೇಳ್ದೇನೆ ಒಂದು ಕೆಲಸ ಮಾಡೋದ್ರಿಂದ ಶಾಂತಿ ಸಿಗುತ್ತೆ ಅಂದರೆ ಮಾಡಿಸ್ಬಿಡು. ಅದು ಅಲ್ಲದೆ ಪೂಜೆ ಮಾಡಿಸೋದ್ರಲ್ಲಿ ತಪ್ಪೇನಿದೆ? ನಮ್ಮನ್ನ ಮನುಷ್ಯರಾಗಿ ನೋಡದೇ ಇರೋ ಯಾವ ಧರ್ಮನೂ ನಾನು ನಂಬೋದಿಲ್ಲ. ನಮಗೆ ಮರ್ಯಾದೆಯಿಂದ ಬದುಕೋಕ್ ಬಿಡದೆ ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡ್ತಾನೆ ಇದ್ದಾರೆ. ಇದು ಧರ್ಮದ ತಪ್ಪಲ್ಲ, ಜನರು ಮಾಡೋ ತಪ್ಪು. ತಪ್ಪು ಜನರದ್ದಲ್ಲ, ಇವರು ಮಾಡಿರುವಂತ ಧರ್ಮದ ಹೆಸರು. ಧರ್ಮದ ಮೇಲಿನ ಹಿಡಿತ ಬಿಗಿ ಮಾಡೋದಕ್ಕೆ ನಮ್ಮನ್ನ ಕೀಳಕ್ ಕಾಣ್ತಾರೆ. ಅದಕ್ಕೆ ಇಂಥ ಧರ್ಮ ನನಗೆ ಬೇಡ, ನಾನು ನಂಬೋದು ಇಲ್ಲ. ಧರ್ಮ ಇಲ್ಲದೆ ಮನುಷ್ಯ ಪ್ರಾಣಿ ಆಗ್ತಾನೆ. ಆದ್ರೆ ಈ ಜನ ಧರ್ಮದ ಹೆಸರಲ್ಲಿ ನಮ್ಮನ್ನ ಪ್ರಾಣಿಗಿಂತ ಕಡೆ ಕಾಣ್ತಾರೆ. ಅದ್ ಸರಿನಾ? ನೋಡ್ ರಾಮ್ಜಿ, ನೀವು ನಮ್ಮಮ್ಮನ ಆತ್ಮನ ನೋಡಿದ್ರಾ? ನೋಡಿದ್ವಿ. ನಡುರಾತ್ರಿ ಹಳ್ಳದ ಹತ್ರ ಭೀಮಾಬಾಯಿ ಆತ್ಮ ನೋಡಿದ್ವಿ. ನಮಗ್ ತುಂಬಾ ಹೆದರಿಕೆ ಆಯ್ತು. ಹೋಗು ಹೋಗು, ನೀನ್ ಕೆಲಸ ನೋಡ್ಕೊ ಹೋಗು. ಹೇಗಿತ್ತು ಅದು? ರಾಮ್ಜಿ, ನನಗೆ ನಿನ್ನ ನೋವು ಅರ್ಥ ಆಗುತ್ತೆ. ಆದ್ರೆ ಈ ಹೊತ್ತಿಗೆ ತೀರ್ಕೊಂಡಿರೋ ನಿನ್ನ ಹೆಂಡತಿ ನೋವು ಜಾಸ್ತಿ ಅರ್ಥ ಆಗ್ತಿದೆ. ನಿನಗೇನ್ ಬೇಕು? ಜನ ಹೇಳ್ತಿರೋ ಹಾಗೆ ನಿನ್ನ ಹೆಂಡತಿ ಆತ್ಮ ಅಲ್ಲಿ ಇಲ್ಲಿ ಅಲಿತಾ ಇದ್ರೆ ಅದು ಹಾಗೆ ಅಲಿತಾನೆ ಇರ್ಬೇಕಾ? ನಿಜಾನ ಸುಳ್ಳು ನನಗೆ ಗೊತ್ತಿಲ್ಲ ರಾಮ್ಜಿ. ಈ ಊರಿನವರೆಲ್ಲ ಹೇಳ್ತಿರೋ ಕಥೆನಲ್ಲಿ ಭೀಮಾಬಾಯಿ ಭೂತ ಪ್ರೇತ ಆತ್ಮ ಅಲಿತಾ ಇದ್ರೆ ಇವೆಲ್ಲ ಕಟ್ಟು ಕತೆ ಅಂತ ನೀನು ಎಷ್ಟು ಜನರಿಗೆ ಹೇಳ್ತೀಯ? ಅದಕ್ಕೆ ಊರವರೆಲ್ಲ ಹೇಳ್ತಿರೋದು ಪೂಜೆ ಮಾಡಿಸೋದ್ರಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ತಪ್ಪಿಲ್ಲ, ಮಾಡಿಸು ರಾಮ್ಜಿ. ಈ ಹೆಣ್ಣು ರಾಮ್ಜಿಗೆ ಅರ್ಥ ಮಾಡಿಸ್ತಾಳೆ. ಗುರುಗಳು ಮತ್ತು ಮೇಲ್ವರ್ಗದವರು ಹೇಳ್ತಾ ಇರೋದು ಸರಿಯಾಗಿದೆ ಅಂತ. ಯೋಚನೆ ಮಾಡಿ ರಾಮ್ಜಿ, ಯೋಚಿಸಿ. ಭೀಮಾ, ನಾವ್ ಯಾರನ್ನೆಲ್ಲ ಮಾತಾಡ್ಸಿದ್ವೋ ಅವರೆಲ್ಲರೂ ಆತ್ಮನ ನೋಡಿದೀವಿ ಅಂತಿದ್ದಾರೆ. ಇನ್ನೊಂದು ಆಶ್ಚರ್ಯ ಏನ್ ಗೊತ್ತಾ? ಒಂದೇ ಹೊತ್ತಲ್ಲಿ ಇಬ್ರು ಬೇರೆ ಬೇರೆ ಕಡೆ ನೋಡಿದ್ದಾರೆ. ನಂಗೆ ಒಂದೂ ತಿಳಿತಿಲ್ಲ. ನನ್ಗನ್ಸುತ್ತೆ ಇಬ್ರು ಸೇರ್ಕೊಂಡು ಎಲ್ರಿಗೂ ತೊಂದರೆ ಕೊಡ್ತಿದ್ದಾರೆ.
ಅವರಿಬ್ರು ಯಾರಂತ ನಾವು ಕಂಡು ಹಿಡಿಲೇಬೇಕು. ನಡಿ. ನೋಡಿ, ನೀವೇನೇ ಕೇಳಿದ್ರು ನಾವು ಕೊಡ್ತೀವಿ. ಇನ್ನು ನನಗೆ ಅಂತ ಉಳ್ದಿರೋ ಕೊನೆ ಕ್ಷಣಗಳನ್ನ ನಾನು ಹೇಗೆ ಕಳೀಲಿ? ಇನ್ನು ನಮ್ಮ ಮಕ್ಕಳನ್ನ ನೀವೇ ನೋಡ್ಕೋಬೇಕು. ಭೀಮಂಗ್ ಗೊತ್ತಾಗ್ದ ಹಾಗೆ ಇದನ್ನ ಯಜಮಾನ್ರ ಹೇಳ್ತಿದ್ದಾರೆ. ಅವರು ಹೇಳಿದ ಥರನೇ ಭೀಮಾಬಾಯಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅವ್ರು ಹೇಳಿರೋ ಪೂಜೆ ಮಾಡಿಸ್ತೀನಿ. ಆಗ್ಲಾದ್ರೂ ಜನ ಸುಮ್ಮನಾಗ್ತಾರೆ. ಇದನ್ನ ಬಿಟ್ಟು ನನಗೆ ಬೇರೆ ಯಾವ ದಾರಿನೂ ಹೊಳಿತಾ ಇಲ್ಲ. ಆದ್ರೆ ಭೀಮಾ, ನಾನ್ ನೋಡ್ಕೋತೀನಿ. ಭೀಮಾಬಾಯಿ ಆತ್ಮದಿಂದ ಬಿಡುಗಡೆ ಬೇಕು. ಸದ್ಯಕ್ಕೆ ಈ ಗಲಾಟೆ ಮುಗಿದ್ರೆ ಸಾಕು. ಭೀಮಾಬಾಯಿ ಆತ್ಮದಿಂದ ಬಿಡುಗಡೆ ಬೇಕು. ಭೀಮಾಬಾಯಿ ಆತ್ಮದಿಂದ ಬಿಡುಗಡೆ ಬೇಕು. ಸರಿ, ನೀವು ಹೇಗೆ ಹೇಳ್ತೀರೋ ನಾವು ಹಾಗೆ ಮಾಡ್ತೀವಿ. ಏನು? ಹಾ, ಈ ಆತ್ಮಶಾಂತಿಯ ಪೂಜೆ ಮುಗಿದ ಮೇಲೆ ಈ ನಾಟಕನೂ ಮುಗಿಬೇಕು. ಮತ್ತೆ ನೀವೆಲ್ಲರೂ ನಂಬಿಕೆನ ಇಟ್ಕೋಬೇಕು. ನನ್ನ ಭೀಮಾಬಾಯಿ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಅಂತ. ಹಾ ಸರಿ ಬಿಡು. ಅವಳ ಆತ್ಮಶಾಂತಿಗೆ ನೀನೇ ಪೂಜೆ ಮಾಡಿಸು. ಅವಳ ಆತ್ಮನೂ ಇರಲ್ಲ, ನಮಗ್ ತೊಂದ್ರೆನೂ ಇರಲ್ಲ. ಏನಂತೀರಾ? ಸರಿ, ಹೋಗಿ ಪೂಜೆಗೆ ತಯಾರು ಮಾಡಿ. ಯಾವಾಗ, ಎಲ್ಲಿ, ಹೇಗೆ ಪೂಜೆ ಮಾಡಕ್ ಹೇಳ್ತಿರೋ ನಾವು ಮಾಡ್ತೀವಿ. ಕುಟುಂಬ ಸಮೇತ ಪೂಜೆ ಮಾಡ್ತೀವಿ. ಬೇಡ ಅಪ್ಪ, ನಾವು ಪೂಜೆ ಮಾಡಿಸೋದು ಬೇಡ. ಭೀಮಾ, ಒಳಗೆ ಹೋಗು, ಆಮೇಲೆ ಮಾತಾಡೋಣ. ಇಲ್ಲ ಅಪ್ಪ, ಮಾತಾಡಕ್ಕೇನಿದೆ? ನನ್ನಮ್ಮ ಬದುಕಿದಾಗ ಯಾವಾಗ್ಲೂ ಇವ್ರು ಆಡಿದ ಚುಚ್ಚು ಮಾತು, ಮಾಡಿದ ಮೋಸಕ್ಕೆ ನೋವು ತಿಂತಾನೆ ಇದ್ಲು. ಈಗ ತೀರ್ಕೊಂಡ್ಮೇಲೂ ಕೂಡ ಇವ್ರ ಮೋಸದಾಟಕ್ಕೆ ನೋವು ತಿನ್ಬೇಕಾ? ಇಲ್ಲ ಅಪ್ಪ, ಇವ್ರು ಹೇಳ್ತಾರೆ ಅಂತ ಇವ್ರ ಇಷ್ಟದ ಪ್ರಕಾರ ಅಮ್ಮನ ಆತ್ಮಶಾಂತಿಗೆ ಯಾವ ಪೂಜೆನೂ ಮಾಡಿಸೋದು ಬೇಡ. ನಾನು ಹೇಳಿದ್ನಲ್ಲ, ಒಳಗೆ ಹೋಗು. ಆದ್ರೆ ಅಪ್ಪ, ಒಳಗೆ ಹೋಗೋ. ಹೋಗಿ ನಿಮ್ಮ ಬಾರ್ಬರಿ ಗುರುಗಳನ್ನೇ ಕೇಳ್ಕೊಳ್ಳಿ. ಹೋಗಿ ಯಾವಾಗ ಏನ್ ಮಾಡಬೇಕು ಅಂತ. ಬಂದ್ರ ಹೋಗೋಣ. ಹೋಗೋಣ. ಗುರುಗಳು ಯಾವಾಗಂತಾರೋ, ಹೇಗಂತಾರೋ ನಾವೆಲ್ಲ ಪೂಜೆ ಮಾಡೋಣ. ಅಪ್ಪ, ಯಾರಿಂದ ಊರವ್ರಿಗೆ ತೊಂದರೆ ಆಗಿದ್ಯೋ ಅವ್ರು ಬೇರೆ ಯಾರೋ ಇಬ್ರು, ಅವರೇ ಆತ್ಮಗಳಾಗಿ ಅಲಿತಿರೋದು. ಹೌದಪ್ಪ, ನಾನು ಭೀಮಾ ಕಂಡಿಡ್ದಿದ್ದೀವಿ. ಒಂದೇ ಹೊತ್ತಲ್ಲಿ ಇಬ್ಬಿಬ್ರು ಬೇರೆ ಬೇರೆ ಕಡೆ ಅಮ್ಮನ ಆತ್ಮ ನೋಡಿದಾರಂತೆ. ಅಪ್ಪ, ಇದ್ಯಾರ ಕೈವಾಡ ಅಂತ ನಾವು ಕಂಡು ಹಿಡಿತೀವಿ. ಅದರಿಂದ ಏನಾಗುತ್ತೆ? ಇದೇ ಕೊನೆ ಆಗ್ಬೇಕು. ಅವರು ಹೇಳಿದ ಹಾಗೆ ಅವರು ಮಾಡ್ಲಿ ಬಿಡು. ನಾವು ಅವರು ಹೇಳಿದ ಹಾಗೆ ನಡ್ಕೊಳ್ದೇ ಇದ್ರೆ ಆ ಜನ ದಿನ ಹೊಸ ನಾಟಕ ಕಟ್ತಾರೆ. ನಾನು ದಿನ ಮಾಡೋ ಕೆಲಸನೆಲ್ಲ ಬಿಟ್ಟು ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಭೀಮಾಬಾಯಿನ ಕಳ್ಕೊಂಡ್ಮೇಲೆ ಬೇರೆ ಯಾರನ್ನೂ ನಾನು ಕಳ್ಕೊಳ್ಳಲ್ಲ. ಯಾವ ರೀತಿಯಲ್ಲೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನಿಮ್ಮೆಲ್ರಿಗೂ ಅರ್ಥ ಆಗಿದ್ರೂ ಸರಿ, ಅಥವಾ ನಿಮಗೆ ಅರ್ಥ ಆಗದೇ ಇದ್ರೂ ಸರಿ,
ಗುರುಗಳೇ, ಇದು ನಮ್ಮ ಗೆಲುವು. ನಾನು ಹೇಳೋದೇನು ಅಂದ್ರೆ, ಇದು ನಿಮ್ಮೆಲ್ಲರ ಗೆಲುವು. ಭೀಮ್ರಾವ್ನ ಇಡೀ ಕುಟುಂಬ ನಮ್ಮ ಹತ್ರ ಬಂದು ನಮ್ಮ ಪದ್ಧತಿ ಪ್ರಕಾರ ಪೂಜೆ ಮಾಡಿಸ್ಲಿ. ಇದರ ಅರ್ಥ ಏನು ಅಂದ್ರೆ, ಅವರೆಲ್ಲ ನಮ್ಮ ಸಂಸ್ಕೃತಿ ಆಚಾರ ವಿಚಾರನ ಒಪ್ಕೊಂಡಿದ್ದಾರೆ ಅಂತ. ಮತ್ತೆ ಇನ್ಮುಂದೆ ಅವ್ರು ಯಾರು ದೊಡ್ಡ ದೊಡ್ಡ ಮಾತುಗಳು ಕೂಡ ಆಡೋದಿಲ್ಲ, ಹಾಗೆ ಯಾವತ್ತೂ ದೊಡ್ಡವರಾಗೋ ಪ್ರಯತ್ನ ಕೂಡ ಮಾಡೋದಿಲ್ಲ. ನಾಳೆ ಬೆಳಗ್ಗೆನೆ ಭೀಮಾಬಾಯಿ ಆತ್ಮ ನಮ್ಮೆಲ್ಲರನ್ನ, ಹಾಗೆ ಈ ಇಡೀ ಊರನ್ನೇ ಬಿಟ್ಟು ಹೊರಟೋಗುತ್ತೆ. ಆಮೇಲೆ ಇಲ್ಲಿ ಉಳಿಯೋದು ಬರೀ ನಿಮ್ಮೆಲ್ಲರ ಈ ಧರ್ಮದ ಗೆಲುವು. ಪದೇ ಪದೇ ಅವ್ರ ಮೇಲೆ ಗೆಲ್ಲೋ ನಂಬಿಕೆ ನಮ್ಗೆ ಹೆಚ್ಚಾಗುತ್ತೆ. ಹೇಳಿ ಬಾರ್ಬರಿ ಗುರುಗಳಿಗೆ, ಬಾರ್ಬರಿ ಗುರುಗಳಿಗೆ, ಬಾರ್ಬರಿ ಗುರುಗಳಿಗೆ.